5 ವರ್ಷದ ಮಗುವಿನ ಅಂಗಾಂಗ ದಾನ, 13 ವರ್ಷದ ಬಾಲಕಿಯ ಬದುಕಿಗೆ ಹೊಸ ಭರವಸೆ ನೀಡಿದ ಅಪರೂಪದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಅಪರೂಪದ ಜನ್ಮಜಾತ ಲಿವರ್ ಕಾಯಿಲೆಯಿಂದ ಬಳಲುತ್ತಿದ್ದ ಬಾಲಕಿಗೆ ಯಶವಂತಪುರದ ಸ್ಪರ್ಶ್ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಶಸ್ತ್ರಚಿಕಿತ್ಸೆ ನಡೆಸಲಾಗಿದ್ದು, ಇದೀಗ ಆಕೆ ಆರೋಗ್ಯಕರ ಬದುಕಿನತ್ತ ಹೆಜ್ಜೆ ಇಡುತ್ತಿದ್ದಾಳೆ. ಲಕ್ಷ್ಮೀಪ್ರಿಯಾ 13 ಎಂಬ ಬಾಲಕಿ ಬಿಲಿಯರಿ ಅಟ್ರೇಷಿಯಾ ಎಂಬ ಅಪರೂಪದ ಜನ್ಮಜಾತ ಪಿತ್ತನಾಳದ ಕಾಯಿಲೆಯಿಂದ ಬಳಲುತ್ತಿದ್ದಳು. ಶಿಶುವಾಗಿದ್ದಾಗಲೇ ಈ ಕಾಯಿಲೆ ಪತ್ತೆಯಾಗಿದ್ದು, 2012ರಲ್ಲಿ ಪಿತ್ತದ ಹರಿವು ಸುಧಾರಿಸಲು ಕಸಾಯಿ ಪೋರ್ಟೋಎಂಟೆರೋಸ್ಟಮಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿತ್ತು. ಆದರೆ ಕಾಲಕ್ರಮೇಣ ಕಾಯಿಲೆ ಉಲ್ಬಣಗೊಂಡು ಲಿವರ್ಗೆ ಗಂಭೀರ ಹಾನಿಯಾಯಿತು. ಬಾಲ್ಯದ ಬಹುಪಾಲು ದಿನಗಳನ್ನು ಕಾಮಾಲೆ, ದೈಹಿಕ ಬೆಳವಣಿಗೆ ಕುಂಠಿತ, ಪದೇ ಪದೇ ಆಸ್ಪತ್ರೆಗೆ ದಾಖಲಾಗುವುದು ಹಾಗೂ ಪೋರ್ಟಲ್ ಹೈಪರ್ ಟೆನ್ಷನ್ನಿಂದ ಉಂಟಾಗುತ್ತಿದ್ದ ಜೀರ್ಣಾಂಗದ ರಕ್ತಸ್ರಾವದ ಆತಂಕದ ನಡುವೆಯೇ ಲಕ್ಷ್ಮೀಪ್ರಿಯಾ ಕಳೆದಿದ್ದರು. 2026ರ ಮಾರ್ಚ್ನಲ್ಲಿ ಕಾರಣ ತಿಳಿಯದ ನಿರಂತರ ಜ್ವರದಿಂದಾಗಿ ಮತ್ತೊಮ್ಮೆ ಆಸ್ಪತ್ರೆಗೆ ದಾಖಲಾಗಿದ್ದ ನಂತರ ಡಾ. ಗೌತಮ್ ಕುಮಾರ್ ಮತ್ತು ಅವರ ತಂಡವು ವಿವಿಧ ತಜ್ಞರ ಸಮನ್ವಯದಲ್ಲಿ ಸಮಗ್ರ ವೈದ್ಯಕೀಯ ಮೌಲ್ಯಮಾಪನ ನಡೆಸಿತು. ಈ ವೇಳೆ ಯಕೃತ್ ಲಿವರ್ ಕಸಿ ಮಾಡಿಸಿಕೊಳ್ಳುವುದೇ ಆಕೆಯ ಜೀವ ಉಳಿಸಿಕೊಳ್ಳಲು ಇರುವ ಏಕೈಕ ಪರಿಣಾಮಕಾರಿ ಮಾರ್ಗ ಎಂಬುದು ವೈದ್ಯಕೀಯವಾಗಿ ದೃಢಪಟ್ಟಿತು. ಮಗಳಿಗಾಗಿ ಲಿವರ್ ದಾನ ಮಾಡಲು ಪೋಷಕರು ಸಿದ್ಧರಾಗಿದ್ದರೂ ಇಬ್ಬರೂ ಮಧುಮೇಹದಿಂದ ಬಳಲುತ್ತಿದ್ದ ಕಾರಣ ವೈದ್ಯಕೀಯವಾಗಿ ಸೂಕ್ತ ದಾನಿಗಳಾಗಲಿಲ್ಲ. ಹೀಗಾಗಿ ಲಕ್ಷ್ಮೀಪ್ರಿಯಾ ಅವರನ್ನು മൃത ದಾನಿಯ ലിവർಗಾಗಿ കായുവ പട്ടിക ಸೇರಿಸಲಾಯಿತು. ഞാൻ ഇവിടെ വന്നിട്ട് 5 മാസമായി. തിരുവനന്തപുരം മെഡിക്കൽ കോളേജിൽ ഞാൻ ട്രീറ്റ്മെന്റ് ചെയ്തുകൊണ്ടിരുന്നത്. അവിടെ ഞാൻ ഇവിടെ വന്നു. കുഴപ്പമില്ല, കാര്യങ്ങളൊക്കെ കഴിഞ്ഞു. ഈ മാസം ലാസ്റ്റ് ഞങ്ങൾ തിരിച്ച് പോവുകയാണ്. എല്ലാവിധ ഡോക്ടേഴ്സിനോടും എല്ലാവരും നന്ദി അറിയിച്ചു. ನೋಡಿರಲ್ಲ ನಮ್ಮದು ಪೇಷಂಟ್ ಲಕ್ಷ್ಮೀಪ್ರಿಯಾ. ಶಿ ಈಸ್ 13 year old, 13 ವರ್ಷ ಹುಡುಗಿ. ಟ್ರಾನ್ಸ್ಪ್ಲಾಂಟ್ ಆಗಿದೆ ಆ್ಯಂಡ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್. 5 ವರ್ಷ ಹುಡುಗ ಡೊನೇಟ್ ಮಾಡಿದ್ದಾನೆ. ಮೈಸೂರಿಂದ ನಾವು ಆರ್ಗನ್ ತಂದಿದ್ದೀವಿ. ಆ ಆರ್ಗನ್ನ ಇವ್ರು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. 2 ತಿಂಗಳು ವೇಟ್ ಮಾಡ್ತೀವಿ. ಇಮ್ಯಾಜಿನ್, ದುಡ್ಡು ಇಲ್ಲ, ದುಡ್ಡು ಅಕ್ಯುಮುಲೇಟ್ ಮಾಡಬೇಕು. ನಿಮ್ಮ ಡಾಟರ್ ಇಸ್ ವೆರಿ ಸಿಕ್. ಹೊಟ್ಟೆಯಲ್ಲಿ ನೀರು ತುಂಬುತ್ತೆ, ಕೂದಲೆಲ್ಲ ಉದುರೋಯ್ತು. ವೆರಿ ಸಿಕ್. ಹಿ ಡಸಂಟ್ ಹ್ಯಾವ್ ಮಚ್ ಟೈಮ್. ತುಂಬ ಟೈಮ್ ಇಲ್ಲ ಅವ್ರ ಹತ್ರ. ಯು ಹ್ಯಾವ್ ಟು ಕಲೆಕ್ಟ್ ಮಾಡಿ ಆಮೇಲೆ ಅಲ್ಲಿ ಆರ್ಗನ್ನು ಎಲ್ಲಿಂದ ಸಿಗಬೇಕು? ಮನೆಯಿಂದ ಯಾರು ಕೊಡೋರು ತಯಾರಿ ಇಲ್ಲ. ದೆನ್ ಆರ್ಗನೈಸ್ ಮಾಡಿ ಬ್ಯಾಂಗ್ಳೂರ್ ಬಂದಿದ್ದಾರೆ. Some village in Kerala, they can't even speak other language other than Malayalam. Come here, get transplant done, and successfully now everything is so successfully done. Ella is chanagagide. Imagine the willpower you have. It's unbelievable willpower. People ಬೇಕಪ್ಪ ಬೇಡ ಬಿಡುವ ಅಂತ ಏನಲ್ಲಿ ಇರ್ತಾರೆ. ನೋಡ್ರಿ ಇದು ಸ್ಟೋರಿ. ಐ ವಾಂಟ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಇದು ಅರ್ಥ ಮಾಡಬೇಕು ಅಂದರೆ ಏನಾದರೂ ಬೇಕಾದ್ರೆ ಲೈಫಲ್ಲಿ ಸ್ವಲ್ಪ ವಿಲ್ ಪವರ್ ಗಟ್ಟಿಯಾಗಿದ್ದು ಮಾಡಬೇಕು. ದುಡ್ಡಿಲ್ಲ ಆಗಲ್ಲ ಅಂತ ಇಲ್ಲ. ತುಂಬ ಜನ ಇದ್ದಾರೆ ಹೆಲ್ಪ್ ಮಾಡೋಕ್ಕೆ, ನಾವು ಇದ್ದೀವಿ. ಅದು ವೆರಿ ಇಂಪಾರ್ಟೆಂಟ್. ಅದು ವಿಲ್ ಬಂದ್ಬಿಟ್ರೆ ಇಷ್ಟು ಜನ ಟ್ರೀಟ್ಮೆಂಟ್ ತಗೊತಾ ಇಲ್ಲಲ್ಲ, ಅದು ನಾವು ರೀಚ್ ಆಗ್ಬೋದು. 100% ಅಂತೂ ಆಗೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ 30, 40, 50% ರೀಚ್ ಆದ್ರೂ ನನಗೊಂದು ಲೈಫ್ ಉದ್ದೇಶ ಇದಾಗೋದು. ದಟ್ ಈಸ್ ದ ಸ್ಟೋರಿ. ದಟ್ ಈಸ್ ದ ಮೇನ್ ಸ್ಟೋರಿ. ಕಾಂಪ್ಲಿಕೇಶನ್ ಅದೆಲ್ಲ ಬಿಟ್ಟು, ದಿಸ್ ಇಸ್ ದ ಮೇನ್ ಸ್ಟೋರಿ. ದಟ್ ಇಫ್ ಯು ವಿಲ್ ಇಟ್, ಯು ಕ್ಯಾನ್ ಗೆಟ್ ಇಟ್ ಥಿಂಗ್ಸ್ ಡನ್.